ಪ್ರೀತಿ ಅನ್ನೋದೇ ಹೀಗೆ ಹದಿಹರಿಯದ ವಯಸ್ಸಲ್ಲಿ ಏನೇನೋ ಆಸೆಗಳನ್ನ ಹುಟ್ಟಿಸಿ ದಿಕ್ಕು ತಪ್ಪಿಸ್ಬಿಡುತ್ತೆ. ಇದರಲ್ಲಿ ಕರೆಕ್ಟ್ ಆಗಿ ನಿಭಾಯಿಸಿದವನು ಗೆಲ್ತಾನೆ, ಯಾಮಾರ್ದವನು ಸೋಲ್ತಾನೆ. ಸೋತ್ರೆ ಪರವಾಗಿಲ್ಲ, ಇನ್ನೊಂದು ಅವಕಾಶ ತಗೋಬಹುದು, ಆದ್ರೆ ಸತ್ರೆ ಎಸ್. ಇಲ್ಲೊಬ್ಬ ಯುವಕ ಪ್ರೀತಿಯ ಮಾಯಾಜಾಲಕ್ಕೆ ಸಿಲುಕಿ ತನ್ನ ಪ್ರಾಣವನ್ನ ಕಳೆದುಕೊಂಡ್ಬಿಟ್ಟಿದ್ದಾನೆ. ಈ ಫೋಟೋದಲ್ಲಿ ನೀವು ನೋಡ್ತಿರೋ ಯುವಕನ ಹೆಸರು ಅಭಿಷೇಕ್ ಜಾಧವ್. ವಯಸ್ಸು ಇನ್ನು 18 ವರ್ಷ, ಜಸ್ಟ್ 18. ಇನ್ನು ಕಾಲೇಜ್ ಸ್ಟೂಡೆಂಟ್. ಕಲಬುರಗಿ ನಗರದ ಖಾಸಗಿ ಕಾಲೇಜ್ನಲ್ಲಿ BSc 2ನೇ ಸೆಮಿಸ್ಟರ್ ವ್ಯಾಸಂಗ ಮಾಡ್ತಾ ಇದ್ದ. ರೀಸೆಂಟ್ ಆಗಿ ಎಕ್ಸಾಮ್ ಕೂಡ ಬರ್ತಿದ್ದ. ಆದ್ರೆ ಈ ಪ್ರೀತಿಯ ಮಾಯಿಗೆ ಬಿದ್ದು ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ದುರಂತ ಏನಪ್ಪಾ ಅಂದ್ರೆ, ಈ ಹುಡುಗನ ಸಾವಿಗೆ ಪ್ರೀತಿಸಿದ ಹುಡುಗಿಯೇ ಕಾರಣವಾಗ್ಬಿಟ್ಲು ಅನ್ನೋ ಆರೋಪ ಕೇಳಿ ಬಂದಿದೆ. ಮನೆಯಲ್ಲಿ ಯಾರೂ ಇಲ್ಲ ಬಾ ಅಂತ ಫೋನ್ ಮಾಡಿ ಕರೆದ ಹುಡುಗಿ, ಪ್ರೀತಿಸಿದ ಹುಡುಗಿ ಕರೆದ್ಲು, ಓಡೋಡಿ ಬಂದವನ ಮೇಲೆ ಭೀಕರ ಹಲ್ಲೆ. ಅದು ಮಾರ್ಚ್ 3ರ ರಾತ್ರಿ. ಅಭಿಷೇಕ್ ಪ್ರೀತಿಸ್ತಾ ಇದ್ದ ಹುಡುಗಿ ಮನೆಯಲ್ಲಿ ಯಾರೂ ಇಲ್ಲ ಬಾ, ಮನೆಗ್ ಬಾ ಅಂತ ಫೋನ್ ಮಾಡಿ ಕರೆದಿದ್ಲು. ಇಷ್ಟಪಟ್ಟ ಹುಡುಗಿ ಕರೆತಿದ್ದಾಳೆ ಅಂತ ಹುಡುಗನು ಓಡೋಡಿ ಹೋಗಿದ್ದಾನೆ. ಸಮಯ ಆಗ 12 ಗಂಟೆ ಆಗಿತ್ತಂತೆ. ಮನೆ ಹತ್ರ ಹೋಗಿ ಮನೆಯೊಳಗೂ ಹುಡುಗ ಹೋಗಿದ್ದಾನೆ. ಮನೆಗೆ ಹೋಗ್ತಾ ಇದ್ದಂತೆ ಬಾಗಿಲು ಮುಚ್ಚಿದ ಯುವತಿ ಮನೆಯವರು ಹಿಗ್ಗಾಮುಗ್ಗ ಥಳಿಸಿದ್ದಾರಂತೆ. ಸುಮಾರು 7-8 ಜನ ಮಾರಣಾಂತಿಕ ಹಲ್ಲೆ ಮಾಡಿದ್ರಂತೆ. ಕಬ್ಬಿಣದ ರಾಡ್ನಿಂದ ಹೊಡೆದ್ರಂತೆ. ಹಲ್ಲೆ ಮಾಡಿದ್ಮೇಲೆ ಖುದ್ದು ಮನೆಯವರೇ ಅಭಿಷೇಕ್ನ ಯಾರು ಇಲ್ಲದ ನಿರ್ಜನ ಪ್ರದೇಶಕ್ಕೆ ಎತ್ಕೊಂಡು ಬಿಸಾಡಿ ಹೋಗಿದ್ದಾರಂತೆ. ಬಹಳ ಗಂಭೀರವಾಗಿ ಗಾಯಗೊಂಡಿದ್ದ ಅಭಿಷೇಕ್ ಅದಾಗ್ಲೇ ತೀವ್ರ ರಕ್ತಸ್ರಾವದಿಂದ ನೋವು ಅನುಭವಿಸಿದ್ನಂತೆ. ಪ್ರಜ್ಞೆ ಕಳೆದುಕೊಂಡಿದ್ದ ಅಂತಾನೂ ಹೇಳಲಾಗಿದೆ. ಮನೆಯಲ್ಲಿ ಚೆನ್ನಾಗಿ ಹೊಡೆದ ಮೇಲೆ ಖುದ್ದು ಮನೆಯವರೇ ಅಭಿಷೇಕ್ನ ಎತ್ಕೊಂಡು ಯಾರು ಇಲ್ಲದ ಜಾಗದಲ್ಲಿ ಬಿಸಾಡಿದ್ರಂತೆ. ಮೊನ್ನೆ ರಾತ್ರಿ ಹೋಗ್ಯಾನ ಸರ್. ಮೊನ್ನೆ ಮಧ್ಯಾಹ್ನ 12:30 1ಕ್ಕೆ ಬಂದು ಸರ್. ಮನೆಗೆ ಯಾರೋ ತಿರ್ಕೊಂಡ್ರ ಅಂತ ಹೇಳಿದನು. ಬಂದು ಜಳ್ಕೊಂಡ್ ಹೋದ ಸರ್. ಜಳ್ಕೊಂಡು ಹೋದ್ರು. ರಾತ್ರಿನೋ ಬರ್ತ್ಡೇ ಪಾರ್ಟಿ ಇತ್ತಂತ ಸರ್. ಬರ್ತ್ಡೇ ಪಾರ್ಟಿ ಮುಗಿಸಂದ್ರೆ ಪ್ರೇರಣಾ ರಾಠೋಡ್ ಅಂತೇಳಿ ಕುಷ್ನೂರ್ದವರು ಅದೇನು ಸ್ನ್ಯಾಪ್ಚಾಟ್ ಮೇಲೆ ಏನೋ ಫೋನ್ ಮಾಡ್ಯಾನಂತ್ರಿ. ಮನೆಗೆ ಬಾ ಅಂತಂದ್ರಂತ ಸರ್. ಮನೆಗೆ ಹೋಗ್ಯಾನ್ರಿ. ಮನೆಗೆ ಹೋಗೋಣ ಏನು ಮಾಡ್ಯಾರ ಸರ್, ಹೊರಗಿನ ಕೊಂಡೆ ಹಾಕಿ ಟೋಟಲಿ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ಅಡ್ಡ ತಿಡ್ಡ ಹೊಡೆದಾರ ಸರ್. ಹುಡುಗಿನೇ ಕರ್ಸ್ಯಾರ ಸರ್. ಹುಡುಗಿ ಕರ್ಸಿದ್ದು ರೆಕಾರ್ಡಿಂಗ್ ಅವರ್ ಆಕಿ ಮಾತಾಡಿದ ರೆಕಾರ್ಡಿಂಗ್ ಇದೆ ಸರ್. ಅವರು ಮತ್ತು ಅವ್ರ ಅಣ್ಣತಮ್ಮದ್ರು ಅನಿಲ್ ರಾಠೋಡ್, ಹೇಮಂತ್ ರಾಠೋಡ್, ಇನ್ನೊಂದು 2 ಹೆಸರು ಸರ್, ಜಾಧವ್ ಅಂತೇಳಿ, ಇನ್ನೊಬ್ಬ ರಾಠೋಡ್ ಸರ್. ಟೋಟಲಿ ಸರ್ ಇನ್ಕ್ಲೂಡಿಂಗ್ ಅವ್ರ ಫ್ಯಾಮಿಲಿನೇ ಸರ್. ಒಟ್ಟು ನನ್ನ ಮಗನಿಗೆ ಟಾರ್ಗೆಟ್ ಮಾಡಿ ಕೊಲೆ ಮಾಡಬೇಕಂತ ಸಂಚು ಮಾಡಿ ಹೊಡೆದಾರ ಸರ್. ಇವರು ಅಭಿಷೇಕ್ ಅವರ ತಂದೆ ಅಶೋಕ್ ಜಾಧವ್. ಅವತ್ತು ಸ್ನೇಹಿತರ ವಲಯದಲ್ಲಿ ಯಾರದ್ದು ಸಾವಾಗಿತ್ತು ಅಂತ ಮನೆಗೆ ಬಂದವನು ಸ್ನಾನ ಮಾಡಿದ್ನಂತೆ. ಆಮೇಲೆ ಸಂಜೆ ಬರ್ಡೇ ಪಾರ್ಟಿ ಇದೆ ಅಂತ ಹೇಳಿ ಮನೆಯಿಂದ ಹೋದ್ನಂತೆ. ಹೋದವನು ಮನೆಗೆ ವಾಪಸ್ ಬರ್ಲಿಲ್ವಂತೆ. ಆಮೇಲೆ ವಿಚಾರಿಸಿದಾಗ ಈ ರೀತಿ ಮಗನನ್ನ ಒಡೆದು ಬಿಸಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಬಿಸಾಡಿದ್ದು ಮಾತ್ರವಲ್ಲ, ಖುದ್ದು ಅವರೇ 112ಕ್ಕೆ ಫೋನ್ ಮಾಡಿ ಈ ರೀತಿ ಹೊಡೆದಾಕಿದ್ದೀವಿ ಅಂತ ವಿಷಯ ಮುಟ್ಟಿಸಿದ್ದಾರಂತೆ. ಹೊಡೆತ ನೋಡಿದ್ರು ಟೋಟಲಿ ಫ್ಯಾಮಿಲಿ ಮೆಂಬರ್ಸ್ ಹೊಡೆದು ಏನು ಮಾಡ್ಯಾರ ಸರ್, ಹೊಡೆದು ಕುಷ್ನೂರು ತಾಂಡ ಕಡೆ ಕಂಟಿ ಹೋರ್ ಸರ್, ಒಳಗಡೆ ರೇಷ್ಮೆ ಕಾಲೇಜಿಂದ ಕಡೆ ಅಲ್ಲಿ ಒಕ್ಕಟ್ರಿ ಸರ್. ಒಕ್ಕಟ್ಟು ಅವರೇ 112 ಫೋನ್ ಮಾಡ್ಯಾರ ಸರ್. 112 ಫೋನ್ ಮಾಡಿದ ಮೇಲೆ ಅಲ್ಲಿ 112 ಯೂನಿವರ್ಸಿಟಿ ಪೊಲಿಟಿಷಿಯನ್ ಅವ್ರು ತಂದು ಟ್ರಾಮಾ ಕೇರ್ನಾಗ ಅಡ್ಮಿಟ್ ಮಾಡ್ರಿ ಸರ್. ನಾವು ಹೊಡೆದು ಹಿಂಗೆ ಬಿದ್ದ ನೋಡ್ರಿ ಅಭಿಷೇಕ್ ಜಾಧವ್ ಅಂತ. ಹುಡುಗಿ ಫೋನ್ ಮಾಡ್ಯಾರ ಸರ್. ಅಂದ್ರೆ ಯಾರು ಅಂದ್ರೆ ನನ್ನ ಮಗನ ಬಳಿ ಮೊಬೈಲ್ ಇದ್ದಿಲ್ಲ ಸರ್. ಅವ್ರ ದೋಸ್ತರ ಮೊಬೈಲ್ ಇದೆ ಸರ್. ಆ ದೋಸ್ತರ ಮೊಬೈಲ್ ತೊಗೊಂಡು ಅವ್ರಿಗೆ ಫೋನ್ ಮಾಡ್ಯಾರ. ಅವ್ರು ತಯಾರಿರ್ತಾರೆ, ನಿಮ್ಮ ಮಗನಿಗೆ ಹೊಡ್ಲಿತ್ತಿದ್ದೀವಿ ಬಂದು ಬಿಡಿಸ್ಕೊಂಡು ಹೋಗಂತೀವಿ. ಹುಡುಗಂತ ಸರ್, ನಮ್ಮ ಮಗಂದು ಫ್ರೆಂಡ್ ಮೊಬೈಲ್ ಇದಾನೆ ಸರ್. ಅವ್ರಿಗೆ ಫೋನ್ ಹಚ್ಚಾರಿ. ಹಾಂ, ಅವ್ರು ತಾಯಾರಿಗೆ ಹಚ್ಚಾರಿ. ಅವ್ರೇನು ಮಾಡ್ರಿ, ಇಲ್ರಿ ನಮ್ಮ ಹುಡುಗ ಹಿಂಗೆ ಇಲ್ರಿ ಹಿಂಗೆ ಒಕ್ಕಟಿವ್ ಅಂತ ಹೇಳ್ಯಾರ. ನಾವು ಮತ್ತೆ 112 ಅವರೇ ಫೋನ್ ಮಾಡ್ಯಾರ ಸರ್. 112 ಫೋನ್ ಮಾಡಿದ್ಮೇಲೆ ಅವ್ರು 112 ತೆಗೆದು ಟ್ರಾಮಾ ಕೇರ್ನಾಗ ಅಡ್ಮಿಟ್ ಮಾಡಿ ಸರ್. ಮತ್ತು ಚಿಕಿತ್ಸೆ ಫಲಕಾರಿ ಅಲ್ಲದೆ ಇವತ್ತು ಬೆಳಗಿನ ಜಾವ 1:15 ಅಂದಾಗೆ ಅಭಿಷೇಕ್ ಜಾಧವ್ದು ಅಪ್ರಾಪ್ತ ಲವ್ ಸ್ಟೋರಿ. ಅಭಿಷೇಕ್ ಪ್ರೀತಿಸ್ತಾ ಇದ್ದ ಹುಡುಗಿಗೆ ಇನ್ನೂ 18 ದಾಟಿರ್ಲಿಲ್ಲ. ಆದ್ರೂ ಅಭಿಷೇಕ್ ಜೊತೆ ಪ್ರೀತಿಗೆ ಬಿದ್ದಿದ್ಲು. ಈ ವಿಚಾರ ಮನೆಯಲ್ಲಿ ಗೊತ್ತಾಗಿ ಜಗಳಾನೂ ಆಗಿತ್ತು, ಎಚ್ಚರಿಕೆಯನ್ನು ಕೊಡ್ಲಾಗಿತ್ತಂತೆ. ಆದ್ರೂ
ಕದ್ದು ಮುಚ್ಚಿ ವಾಟ್ಸ್ಆಪ್ನಲ್ಲಿ ಚಾಟ್ ಮಾಡ್ತಿದ್ದ ಕಾರಣ ಮನೆಯವರ ಸಿಟ್ಟು ಪಿತ್ತ ನೆತ್ತಿಗೇರಿದೆ. ಆಮೇಲೆ ಅಭಿಷೇಕ್ ಮೇಲೆ ಸಿಟ್ಟಿಗೆದ್ದ ಕುಟುಂಬಸ್ಥರು ಪ್ಲಾನ್ ಮಾಡಿ ಅಭಿಷೇಕ್ನ ಮನೆಗೆ ಕರೆಸಿಕೊಂಡಿದ್ದಾರೆ. ಖುದ್ದು ಹುಡುಗಿ ಮೂಲಕವೇ ಫೋನ್ ಮಾಡಿಸಿ ಮನೆಗೆ ಕರೆದಿದ್ದಾರೆ. ಅಭಿಷೇಕ್ ಮನೆ ಹತ್ರ ಬರ್ತಾ ಇದ್ದಂತೆ ಮೊದಲೇ ಸ್ಕೆಚ್ ಹಾಕಿ ಕೂತಿದ್ದವರು ಏಕಾಏಕಿ ದಾಳಿ ಮಾಡಿದ್ದಾರೆ. ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. 7-8 ಜನ ಒಂದೇ ಸಲ ಹಲ್ಲೆ ಮಾಡಿರೋದ್ರಿಂದ ಅಭಿಷೇಕ್ ಗಂಭೀರವಾಗಿ ಗಾಯಗೊಂಡಿದ್ದ. ಆಮೇಲೆ ಅವರೇ ಅಭಿಷೇಕ್ನ ಎತ್ಕೊಂಡು ಹೋಗಿ ದೂರದಲ್ಲಿ ಬಿಸಾಡಿದ್ರು. ಬಳಿಕ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಅಭಿಷೇಕ್ನ ಆಸ್ಪತ್ರೆಗೆ ಸೇರಿಸಿದ್ರು. ಆದ್ರೆ ದುರದೃಷ್ಟವಶಾತ್ 2 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಅಭಿಷೇಕ್ ಸಾವನ್ನಪ್ಪಿದ್ದಾನೆ. ಸರ್ ಒಬ್ಬನೇ ರೀ. ಸೆಕೆಂಡ್ ನಂದು 2 ಹೆಂಡ್ತಿ ಸರ್. ಒಬ್ಬರು ಮಿಸಸ್ ತೀರ್ಕೊಂಡ್ರಿ. ಸೆಕೆಂಡ್ ಮ್ಯಾರೇಜ್ ಸರ್. ಇವಾಗ ಫಸ್ಟ್ ಹೆಂಡ್ತಿ ಮಗ ರೀ. BSc ನರ್ಸಿಂಗ್ ಸರ್. ಸೆಕೆಂಡ್ ಇಯರ್ ಎಕ್ಸಾಮ್ ಕೊಟ್ಟಾನ ಸರ್. ಒಬ್ಬನೇ ಮಗ ಸರ್. ಮೊನ್ನೆ ರೀಸೆಂಟ್ ಸರ್, ಒಂದು 15 ದಿನ ಹಿಂದೆ ಎಕ್ಸಾಮ್ ಕೊಟ್ಟಾನ ಸರ್ ಬೀದರ್ ವಿಜಯಕುಮಾರ್ ನರ್ಸಿಂಗ್ ಕಾಲೇಜ್ ಸರ್. ಅದೊಂದು ಆಧಾರ ಸ್ತಂಭ ಐತೆ ಸರ್, ಅದೊಂದು ಕಳ್ಕೊಂಡು ಸರ್. ನಿಮ್ಮ ಮೀಡಿಯಾದ್ರು ಒಂದೇ ರಿಕ್ವೆಸ್ಟ್ ಸರ್, ಅವ್ನು ಏನು ಮಾಡ್ತಿರೋ ಅವ್ರ ಫ್ಯಾಮಿಲಿ ಮೆಂಬರ್ಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ನನ್ನ ಮಗ ಅಂತೂ ಹೋಗ್ಯಾನ ರೀ, ವಾಪಸ್ ಬರಲ್ಲ ಒಟ್ಟು ಸರ್. ಟೋಟಲಿ ಅವ್ರ ಫ್ಯಾಮಿಲಿದವ್ರು ಕೂಡೇ ಹೊಡೆದಾರೆ ಸರ್, ಒಟ್ಟು ಮಂದಿ ಕೂಡ, ಹೆಣ್ಣು ಗಂಡು ಕೂಡೇ ಹೊಡೆದ ಸರ್. ಅರೆಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಸರ್ಕಲ್ ಸಾಬ್ರು ಬಂದ್ರಿ. ಈಗ ಸರ್ಕಲ್ ಸಾಬ್ರು ಹೇಳ್ಯಾರ ಅರೆಸ್ಟ್ ಮಾಡ್ರಿ ಅಂತ. ಎಷ್ಟು ಜನ ಮಾಡ್ರೆ ಏನೋ ಗೊತ್ತಿಲ್ಲ ಸರ್. ನಾನು ಮೀಡಿಯಾ ಮುಖಾಂತರ ಕೇಳ್ತೀನಿ ಸರ್, ನನಗೆ ನ್ಯಾಯ ಒದಗಿಸ್ಕೊಡಿ ಸರ್, ಅಷ್ಟೇ. ಈ ಸಂಬಂಧ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಈ ಘಟನೆ ಸಂಬಂಧ ಯುವತಿ ಸೇರಿದಂತೆ 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಹುಡುಗಿಯ ಸಂಬಂಧಿಕರಾದ ಅನಿಲ್ ರಾಥೋಡ್, ಸಂತೋಷ್ ರಾಥೋಡ್, ಸಾಗರ್ ಜಾಧವ್, ಹೇಮಂತ್ ರಾಥೋಡ್ ಎನ್ನುವವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇತ್ತ ಅಭಿಷೇಕ್ನ ಕಳೆದುಕೊಂಡ ಪೋಷಕರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಅಭಿಷೇಕ್ ಸ್ನೇಹಿತರು ಶವಗಾರದ ಎದುರು ನಿಂತು ಅಗಲಿದ ಗೆಳೆಯನಿಗಾಗಿ ಕಂಬನಿ ಮಿಡಿದಿದ್ದಾರೆ. ಆದ್ರೂ ಇದು ಬುದ್ಧಿ ಮಾತಲ್ಲಿ ಬಗೆಹರಿಯುತ್ತಿದ್ದ ಸಮಸ್ಯೆ ಅನ್ಸತ್ತೆ. ಅಪ್ರಾಪ್ತ ಬಾಲಕಿ 18 ವರ್ಷದ ಯುವಕ ಹಿರಿಯರು ಕೂರಿಸಿಕೊಂಡು ಬುದ್ಧಿ ಮಾತು ಹೇಳಿದ್ರೆ ಕೇಳ್ತಾ ಇದ್ರೇನೋ. ಆದ್ರೆ ಯುವತಿ ಪೋಷಕರು ಅವಕಾಶ ಕೊಟ್ಟಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ. ಉಗ್ರಲು ಹೋಗೋದಕ್ಕೆ ಕೊಡ್ಲಿ ಎತ್ಕೊಂಡಿದ್ದಾರೆ. ಇದರ ಪರಿಣಾಮ ಒಂದು ಜೀವವೇ ಹೋಯ್ತು. ಇನ್ನು ಆ ಯುವಕನು ಸ್ವಲ್ಪ ಯೋಚಿಸಬೇಕಿತ್ತು. ತಾನಾಯ್ತು, ತನ್ನ ಓದಾಯ್ತು ಅಂತ ಯೋಚನೆ ಮಾಡಿದ್ರೆ ಸುಂದರ ಜೀವನ ಇರ್ತಾ ಇತ್ತೇನೋ. ಆದ್ರೆ ಹದಿಹರಿಯದ ವಯಸ್ಸಲ್ಲಿ ಪ್ರೀತಿಯ ಮಾಯಿಗೆ ಬಿದ್ದು ಹೆಣವಾಗ್ಬಿಟ್ಟ. ಸದ್ಯಕ್ಕೆ ಇದು ಪ್ರೀತಿ ವಿಷಯಕ್ಕೆ ಹಲ್ಲೆ ಮತ್ತು ಕೊಲೆ ಅಂತ ಹೇಳಲಾಗ್ತಿದೆ. ಪೊಲೀಸರು ತನಿಖೆ ಮುಂದುವರಿಸಿದ್ದು ಈ ಹತ್ಯೆ ಪ್ರೀತಿ ವಿಚಾರಕ್ಕೋ ಅಥವಾ ಇನ್ಯಾವ ವಿಚಾರಕ್ಕೆ ಅನ್ನೋದನ್ನ ಗೊತ್ತು ಮಾಡಬೇಕಿದೆ.